ವೆಲ್ಕಮ್ ಟು ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಂಕುತಿಮ್ಮನ ಕಗ್ಗ ಸರಣಿಗೆ ಮತ್ತೊಮ್ಮೆ ಸ್ವಾಗತ. ಡಿ.ವಿ.ಜಿ. ಅವರ ಕಗ್ಗಗಳನ್ನ ಅಂದ್ರೆ ಅದರ ಆಳವಾದ ಅರ್ಥವನ್ನ ಆದಷ್ಟು ಸರಳವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳೋದು ನಮ್ಮ ಉದ್ದೇಶ. ಹೌದು, ಅದೇ ಈ ಸರಣಿಯ ಮುಖ್ಯ ಗುರಿ. ಇವತ್ತು ನಾವು ಕಗ್ಗ ಸಂಖ್ಯೆ 4 ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದು ಬಹಳ ಮೂಲಭೂತವಾದ ಪ್ರಶ್ನೆಗಳನ್ನ ಕೇಳೋ ಕಗ್ಗ. ನಮ್ಮ ಇರುವಿಕೆಯ ಬಗ್ಗೆನೇ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಹೌದು. ಸರಿ, ಹಾಗಾದ್ರೆ ಮೊದಲಿಗೆ ಆ ಕಗ್ಗವನ್ನ ನಾನೊಮ್ಮೆ ಓದ್ತೇನೆ. ಎಲ್ಲರೂ ಗಮನ ಇಟ್ಟು ಕೇಳಿ. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇ ನಾನು ಮುಂಟೆ, ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಆಹಾ, ಕೇಳೋದಕ್ಕೆ ಎಷ್ಟು ಸರಳ ಅನ್ಸಿದ್ರು ಈ ಪ್ರಶ್ನೆಗಳು ನಮ್ಮನ್ನ ಏನೋ ಒಂಥರ ತುಂಬಾ ಆಳಕ್ಕೆ ಕರ್ಕೊಂಡು ಹೋಗ್ತವೆ ಅಲ್ವಾ? ಜೀವನದ ಅರ್ಥ ಏನು, ಈ ಪ್ರಪಂಚ, ಈ ಜಗತ್ತಿದೆಯಲ್ಲ, ಇದರ ಅರ್ಥ ಏನು? ಹೌದು. ಅಷ್ಟೇ ಅಲ್ಲ, ಮುಂದುವರೆದು ಕೇಳ್ತಾರೆ, ಈ ಜೀವ ಅಂದ್ರೆ ನಾವು ಮತ್ತು ಈ ಇಡೀ ಪ್ರಪಂಚ, ಇವೆರಡಕ್ಕೂ ಇರೋ ನಂಟು, ಆ ಸಂಬಂಧವಾದರೂ ಏನು ಅಂತ ಡಿ.ವಿ.ಜಿ. ತುಂಬಾ ನೇರವಾಗಿ ಕೇಳ್ತಿದ್ದಾರೆ. ಇದು ಸುಮ್ಮನೆ ಒಂದು ಕ್ಯೂರಿಯಾಸಿಟಿ ಪ್ರಶ್ನೆ ಅಲ್ಲ ಅನ್ಸುತ್ತೆ ಅಲ್ವಾ? ನಮ್ಮ ಅಸ್ತಿತ್ವದ, ನಮ್ಮ ಎಕ್ಸಿಸ್ಟೆನ್ಸ್ನ ತಿರುಳನ್ನೇ ಕೆದಕೋ ಪ್ರಯತ್ನ ಇದು. ಖಂಡಿತ. ಆಮೇಲೆ ನೋಡಿ, 3ನೇ ಸಾಲು, ಕಾಣದಿಲ್ಲಿರ್ಪುದೇ ನಾನು ಮುಂಟೆ. ಇದು ಇನ್ನೂ ಗಹನವಾದದ್ದು. ಅಂದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರೋದು, ನಮ್ಮ ಇಂದ್ರಿಯಗಳಿಗೆ ಸಿಗದೇ ಇರೋದು, ಆದ್ರೆ ಇಲ್ಲೇ ಇರೋದು ಅಂಥದ್ದೇನಾದ್ರೂ ಇದೆಯಾ? ಇಲ್ಲಿಯೇ ಇರೋದು. ಹೌದು. ಈ ಜೀವ ಜಗತ್ತಿನ ಆಚೆಗಿರೋದಾ ಅಥವಾ ಇವೆರಡನ್ನೋ ಬೆಸ್ತಿರೋ ಒಂದು ಶಕ್ತಿನ? ಅಂಥದ್ದೇನಾದ್ರೂ ಇದ್ರೆ ಅದೇನೋ ಅಂತ ಮುಂದಿನ ಪ್ರಶ್ನೆ. ಈ ಕಾಣದಿಲ್ಲಿರ್ಪುದೇ ನಾನು ಮುಂಟೆ ಅನ್ನೋ ಪದ ಇದೆಯಲ್ಲ, ಇದನ್ನ ನೀವು ಹೇಳಿದ ಹಾಗೆ ಬಿಡಿಸಿ ನೋಡಿದ್ರೆ ಕಾಣದೆ ಪ್ಲಸ್ ಇಲ್ಲಿ ಪ್ಲಸ್ ಇರ್ಪುದು ಅಂದೇ ಇರೋದು ಪ್ಲಸ್ ಏನಾನು ಅಂದ್ರೆ ಏನಾದ್ರೂ ಪ್ಲಸ್ ಉಂಟೆ ಅಂತ ಅರ್ಥ ಆಗುತ್ತೆ. ಆದರೆ ಈ ಕಾಣದಿರೋದು ಅಂದ್ರೆ ಅದು ಬರೀ ಕಣ್ಣಿಗೆ ಕಾಣದಿರೋದಾ ಅಥವಾ ನಮ್ಮ ತಿಳುವಳಿಕೆಗೂ ನಿಲ್ಕದಿರೋದಾ, ಹೇಗೆ? ಅದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಡಿ.ವಿ.ಜಿ. ಅವರ ಒಟ್ಟಾರೆ ಚಿಂತನೆಗಳನ್ನ ನೋಡಿದಾಗ ಇದು ಬರೀ ನಮ್ಮ ಫಿಸಿಕಲ್ ಕಣ್ಣಿನ ಮಿತಿಯಲ್ಲ, ಇದು ನಮ್ಮ ಅರಿವಿನ ಮಿತಿ, ನಮ್ಮ ನಾಲೆಜ್ನ ಲಿಮಿಟೇಷನ್ ಬಗ್ಗೆನೂ ಮಾತಾಡ್ತಿದೆ ಅಂತ ಅನ್ಸತ್ತೆ. ಅದಕ್ಕೆ ನೋಡಿ, ಕೊನೆ ಸಾಲು ಅದನ್ನೇ ಸ್ಪಷ್ಟಪಡಿಸುತ್ತೆ. ಹೌದು, ಜ್ಞಾನ ಪ್ರಮಾಣವೇಂ ಅಂತ. ಕರೆಕ್ಟ್. ಜ್ಞಾನ ಪ್ರಮಾಣವೇಂ ಅಂದ್ರೆ ಒಂದು ವೇಳೆ ಆ ಕಾಣದ ಶಕ್ತಿ ಇದ್ರೂ ಕೂಡ ಅದನ್ನ ತಿಳ್ಕೊಳಕ್ಕೆ ನಮ್ಮ ಜ್ಞಾನಕ್ಕೆ ಶಕ್ತಿ ಇದ್ಯಾ? ನಮ್ಮ ಅರಿವಿನ ಲಿಮಿಟ್ ಏನು? ನಮ್ಮ ತಿಳುವಳಿಕೆಯ ಅಳತೆಗೋಲು, ಆ ಪ್ರಮಾಣ ಯಾವುದು? ಇದು ಆಕ್ಚುಲಿ ಜ್ಞಾನ ಮೀಮಾಂಸೆ ಅಥವಾ ಎಪಿಸ್ಟಮಾಲಜಿಯ ಒಂದು ಕೋರ್ ಕ್ವೆಶ್ಚನ್. ಓಹೋ, ಹಾಗಾದ್ರೆ ಉತ್ತರ ಸಿಗುತ್ತೋ ಇಲ್ವೋ ಅನ್ನೋದಕ್ಕಿಂತ ಈ ಪ್ರಶ್ನೆಗಳನ್ನ ನಾವು ಕೇಳ್ಕೊಳ್ಳೋದೇ ಮುಖ್ಯ ಅನ್ನೋ ಥರ ಇದೆಯಾ ಇದರಲ್ಲಿ? ಬಹುಶಃ ಹೌದು. ನನಗ್ ಹಾಗೆ ಅನ್ಸುತ್ತೆ. ಡಿ.ವಿ.ಜಿ. ಅವರು ರೆಡಿಮೇಡ್ ಉತ್ತರಗಳನ್ನ ಕೊಡೋದಿಲ್ಲ ನೋಡಿ. ಬದಲಿಗೆ ಅವರು ನಮ್ಮನ್ನ ಒಂದು ಪ್ರಾಮಾಣಿಕವಾದ ಹುಡುಕಾಟಕ್ಕೆ, ಒಂದು ಹಾನೆಸ್ಟ್ ಸರ್ಚ್ಗೆ ಪ್ರೇರೇಪಿಸ್ತಾರೆ. ಆಕ್ಚುಲಿ ಈ ಥರದ ಮೂಲಭೂತ ಪ್ರಶ್ನೆಗಳು ಯೋಚನೆ ಮಾಡೋ ಯಾರ ಮನಸ್ಸಲ್ಲಾದ್ರೂ ಮೂಡೋದ್ ಸಹಜ ಅಲ್ವಾ? ನಿಜ. ಹುಟ್ಟು, ಸಾವು, ಪ್ರೀತಿ, ದ್ವೇಷ, ಸುಖ, ದುಃಖ ಇಷ್ಟೆಲ್ಲ ಅನುಭವಿಸ್ತಾ ಬದುಕುವಾಗ ಇದರ ಹಿಂದೆ ಏನಿದೆ, ಇದರ ಅರ್ಥ ಏನು ಅಂತ ಯೋಚನೆ ಬರುತ್ತೆ. ಹೌದು. ಆ ಸಹಜವಾದ ಹುಡುಕಾಟಕ್ಕೆ, ಆ ಪ್ರಶ್ನೆಗಳಿಗೆ ಡಿ.ವಿ.ಜಿ. ಅವರು ಇಲ್ಲಿ ಅಕ್ಷರರೂಪ ಕೊಟ್ಟಿದ್ದಾರೆ ಅಷ್ಟೇ, ತುಂಬಾ ಸರಳವಾಗಿ. ಹಾಗಾದ್ರೆ ಈ ಪ್ರಶ್ನೆಗಳಿಗೆ ಒಂದು ಪರ್ಫೆಕ್ಟ್ ಉತ್ತರ ಬೇಕೇ ಬೇಕು ಅಂತ ಹಠ ಹಿಡಿಯೋ ಬದಲು ಆ ಪ್ರಶ್ನೆಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರೋದು, ಅವುಗಳನ್ನು ನಮ್ಮ ಮನಸ್ಸಲ್ಲಿ ಜೀವಂತವಾಗಿ ಇಟ್ಕೊಳ್ಳೋದು, ಅದೇ ಒಂದು ಥರ ಜೀವನಕ್ಕೆ ಏನೋ ಒಂದು ಅರ್ಥ ಕೊಡಬಹುದಾ? ಖಂಡಿತವಾಗಿಯೂ ಅದೇ ಮುಖ್ಯ ಅನ್ಸತ್ತೆ. ನೋಡಿ, ಡಿ.ವಿ.ಜಿ. ಅವರು ಇಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಧರ್ಮದ ಚೌಕಟ್ಟು ಅಥವಾ ಒಂದು ಸಿದ್ಧಾಂತದ ಚೌಕಟ್ಟನ್ನ ನಮ್ಮೇಲೆ ಹೇರ್ತಾ ಇಲ್ಲ. ಬದಲಿಗೆ ಎಲ್ಲರಿಗೂ ಅನ್ವಯಿಸುವ ಯೂನಿವರ್ಸಲ್ ಆದ ಫಿಲಾಸಫಿಕಲ್ ಪ್ರಶ್ನೆಗಳನ್ನ ತುಂಬಾ ಸಿಂಪಲ್ ಆಗಿ, ನೇರವಾದ ಕನ್ನಡದಲ್ಲಿ ನಮ್ಮುಂದಿಟ್ಟು ನಮ್ಮನ್ನ ಆಲೋಚನೆ ಮಾಡೋಕೆ ಹಚ್ತಾರೆ. ನಮ್ಮ ಅರಿವಿನ ಲಿಮಿಟ್ಸ್ ನಮ್ಗೆ ಗೊತ್ತಿರಬೇಕು, ಅದನ್ನ ಒಪ್ಕೊಳ್ಬೇಕು. ಆದ್ರೆ ಅದೇ ಸಮಯದಲ್ಲಿ ಆ ಅರಿವನ್ನ ವಿಸ್ತರಿಸೋಕೆ ಪ್ರಯತ್ನ ಪಡಬೇಕು ಅನ್ನೋ ಒಂದು ಸೂಚನೆ ಕೂಡ ಇಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಈ ಚರ್ಚೆ ನಿಜವಾಗ್ಲೂ ತುಂಬಾ ಆಳವಾಗಿತ್ತು, ಮತ್ತೆ ಯೋಚನೆ ಮಾಡಕ್ಕೆ ಸಾಕಷ್ಟು ವಿಷಯಗಳನ್ನ ಕೊಟ್ಟಿದೆ. ಇಷ್ಟು ಗಮನವಿಟ್ಟು ಕೇಳಿದ ನಿಮ್ಗೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಹೌದು, ಧನ್ಯವಾದಗಳು. ನಮ್ಮ ಮಂಕುತಿಮ್ಮನ ಕಗ್ಗ ಸರಣಿ ಮುಂದಿನ ವಾರವೂ ಮುಂದುವರಿಯುತ್ತೆ. ಬೇರೆ ಕಗ್ಗಗಳ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಹೋಗೋ ಮುನ್ನ ನಿಮಗಾಗಿ ಒಂದು ಸಣ್ಣ ಪ್ರಶ್ನೆ ಮನಸ್ಸಲ್ಲಿಟ್ಕೊಳ್ಳಿ. ಈ ಜೀವನ ಮತ್ತು ಪ್ರಪಂಚದ ಮೂಲಭೂತ ಅರ್ಥಗಳ ಬಗ್ಗೆ ಡಿ.ವಿ.ಜಿ. ಅವರು ಎತ್ತಿರುವ ಈ ಪ್ರಶ್ನೆಗಳು ನಿಮ್ಮಲ್ಲಿ ಯಾವ ರೀತಿಯ ಆಲೋಚನೆಗಳನ್ನು ಹುಟ್ಟುಹಾಕಿವೆ?
ಈ ಪ್ರಶ್ನೆಗಳ ಜೊತೆಗಿನ ನಿಮ್ಮ ಸ್ವಂತ ಪಯಣ ಹೇಗಿದೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.